ಸರ್, ನೀವು ಮುಂಚಿಂದನೂ ಸಾಮಾಜಿಕ ಹೋರಾಟವನ್ನು ಮಾಡ್ತಾ ಇದ್ದೀರಾ. ಆದರೆ ಅವಾಗ ಏನು ನಿಮಗೆ ಕ್ರಮ ತಗೊಂಡಿಲ್ಲ. ಬಟ್ ಇವಾಗ ಯಾವ ಕಾರಣಕ್ಕೆ ನಿಮಗೆ ಸಸ್ಪೆಂಡ್ ಅಮಾನತು ಮಾಡಿದಾಗಿದೆ? ಸರ್ ಅದೇ ಹೇಳ್ತಿದ್ದೀನಲ್ಲ ಸರ್, ನಾನು ಏನು ಅಲ್ಲಿ ಕಬಿನಿ ಬ್ಯಾಕ್ ವಾಟ್ರಲ್ಲಿ ನಡೀತಿರೋ ಅಂತ ಸ್ಕ್ಯಾಮ್ದು ಪ್ರೆಸ್ ಮೀಟ್ ಮಾಡಿದ್ನಲ್ಲ, ಪ್ರೆಸ್ ಮೀಟ್ ಮಾಡಿಬಿಟ್ಟು ರೆಕಾರ್ಡ್ಸ್ ಏನು ಕೊಟ್ಟೆ, ನೀನೆಲ್ಲ ಯಾಕೆ ಪ್ರೈವೇಟ್ ಪ್ರಾಪರ್ಟಿ ರೆಕಾರ್ಡ್ಸ್ ಕೊಡ್ತಿದ್ಯಾ ಅಂತ ಅಂದ್ಬಿಟ್ಟು. ಈ ಹಿಂದೆ ಮಾಡಿದ್ದ ಮೂಡ ಬಿಲ್ಡರ್ಗಳದ್ದು ಅಕ್ರಮಗಳೈತಲ್ಲ ಅದನ್ನು ಮತ್ತು ಈ ರೆಸಾರ್ಟ್ಗಳದ್ದು ವಿಡಿಯೋನ ಡಿಲೀಟ್ ಮಾಡು ಅಂತ ಅಂದ್ಬಿಟ್ಟು ಹೇಳ್ತಾರೆ. ನಾನು ಕುಮಾರಸ್ವಾಮಿದು 80 ಎಕರೆ ಗುಳಾಯಿಸವನೇ ಕೇಸ್ ನಡೆಸ್ತಾ ಇದ್ದೀನಿ, ಅದು ಮಾಡ್ತಾ ಇದ್ದೀನಿ, ಇದು ಮಾಡ್ತಾ ಇದ್ದೀನಿ ಅಂತೆಲ್ಲ ಬರೀ ಸುಳ್ಳು ಹೇಳೋಂಥದ್ದು. ನೋಡಿ, ನನ್ನನ್ನು ಸಸ್ಪೆಂಡ್ ಮಾಡೋರಂತೆ, ನನ್ನನ್ನು ಕೇಳ್ದೇನೆ ನನ್ನನ್ನು ಸಸ್ಪೆಂಡ್ ಮಾಡಿರೋ ವಿಚಾರನ ನನಗೆ ಹೇಳಲ್ಲ. ಇಲ್ಲಿ ನೋಡಿ, ಅವ್ರ ಪಟಾಲಂಗಳು, ಅವ್ರ ಜೂನಿಯರ್ಸ್ಗಳ ಅಡ್ವೊಕೇಟ್ಗಳ ಕೈಲಿ ವಾಟ್ಸಪ್ಗಳಲ್ಲಿ ಕೆಟ್ಟದಾಗಿ ಪ್ರಚಾರ ಮಾಡೋಂಥದ್ದು. ನೋಡಿ, ಅಲ್ಲಿ ಪಕ್ಕದಲ್ಲೇ ನಿಂತಿರೋ ಅಂಥ ವ್ಯಕ್ತಿ ವಿನಯ್ ಕುಮಾರ್ ಅಂತ, ಆ ಮನುಷ್ಯ ನನಗೆ ಸಸ್ಪೆಂಡ್ ಆಗೈತೆ ಅಂತ ಅಂದ್ಬಿಟ್ಟು ಎಲ್ಲ ಕಡೆ PDF ಸರ್ಕ್ಯುಲೇಟ್ ಮಾಡ್ತಿರೋದು. ಇವ್ರ ಮೇಲೆಲ್ಲ ನಾನೀಗ ಡಿಫಮೇಷನ್ ಕೇಸ್ ಹಾಕ್ತೀನಿ, ನನಗೆ ಸಸ್ಪೆಂಡ್ ಆಗೈತೆ ಅಂತ ಹೇಳೋದು ಅಲ್ಲದೇ ನನ್ನ ಬಗ್ಗೆ ಎಲ್ಲ ಕೆಟ್ಟದಾಗೆಲ್ಲ ಪ್ರಚಾರ ಮಾಡ್ತಿರೋಂಥದ್ದು. ಈ ರೀತಿ ಕಾರ್ನರ್ ಮಾಡೋಂಥದ್ದು ಏನೈತೆ? ನಾನು ಅಂಥ ಅಪರಾಧನಾರು ಏನು ಮಾಡ್ತಾಯಿದ್ದೀನಿ? ನಾನೇನಾದ್ರು ಅಡ್ವರ್ಟೈಸ್ಮೆಂಟ್ ಮಾಡ್ತಿದ್ದೀನಾ? ನಾನು ದೊಡ್ಡ ಪ್ರಖ್ಯಾತ ವಕೀಲ, ನನಗೆ ಕೇಸ್ ಕೊಡಿ ಅಂತ ಹೇಳ್ಬಿಟ್ಟು ಜನಗಳ ಮುಂದೆ ಏನಾದ್ರೂ ಅಡ್ವರ್ಟೈಸ್ ಮಾಡ್ತಿದ್ದೀನಾ? ಅದು ಸೆಕ್ಷನ್ 35 ಆಫ್ ಅಡ್ವೊಕೇಟ್ಸ್ ಆ್ಯಕ್ಟ್ ಸಾಲಿಸಿಟೇಷನ್ ವರ್ಕ್ ಅಂತಾರೆ. ನಾನು ಯಾವುದೇ ರೀತಿ ಪ್ರಾಯೋಜಿತ ಇಂಟರ್ವ್ಯೂಗಳನ್ನ ಯಾರಿಗೂ ಕೊಟ್ಟೂ ಇಲ್ಲ, ನಾನು ಕೊಡೋದೂ ಇಲ್ಲ. ಇವ್ರು ಮಾಡ್ತಿರೋಂಥದ್ದು ನೋಡಿ, ಇಲ್ಲಿ ದಕ್ಷ ಲೀಗಲ್ ಸೊಲ್ಯೂಷನ್ ಚಾರಿಟೇಬಲ್ ಟ್ರಸ್ಟ್ ಅಂತ ಇದ್ದಿದ್ದು, ಈ ಮನುಷ್ಯ ಮೆಂಬರ್ ಆಯ್ತಿದ್ದಂಗೆ ಪ್ರೈವೇಟ್ ಲಿಮಿಟೆಡ್ ಕಂಪ್ನಿ ಆಗ್ಬಿಡ್ತದೆ. ಒಂದೊಂದು ವಕೀಲರ ಹತ್ರ 2,000 3,000 ಅವ್ರ ತೂಕಕ್ಕೆ ತಕ್ಕನಂಗೆ ದುಡ್ಡು ವಸೂಲಿ ಮಾಡ್ತಿರೋದು ಸಬ್ಸ್ಕ್ರಿಪ್ಷನ್ ಅನ್ನೋ ಹೆಸರಲ್ಲಿ. ಇವ್ರು ಮಾಡ್ತಿರೋದು ಬಿಸ್ನೆಸ್ಸು, ರಿಯಲ್ ಎಸ್ಟೇಟ್ ಮಾಡ್ತಿರೋದು ಇವ್ರು ಮಾಡ್ತಿರೋ ಬಿಸ್ನೆಸ್ಸು. ಇದಲ್ದೇ ಎಷ್ಟೊಂದು ಜನ ವಕೀಲರುಗಳು ಹೋಟೆಲ್ಗಳಿಟ್ಟವ್ರೆ, ಪೆಟ್ರೋಲ್ ಬಂಕ್ಗಳಿಟ್ಟವ್ರೆ, ಕ್ಲಬ್ಗಳಿಟ್ಟವ್ರೆ, ಬೇಜಾನ್ ಬಿಸ್ನೆಸ್ಗಳು ಮಾಡ್ತಾರೆ. ಇವ್ರು ಅವ್ರನ್ನೆಲ್ಲ ಬಿಟ್ಬಿಟ್ಟು ನನ್ನನ್ನು ಮೈಸೂರಲ್ಲಿ ಎಲ್ಲೋ ಒಂದು ಜಿಲ್ಲಾ ಕೇಂದ್ರದಲ್ಲಿ ಸಣ್ಣದಾಗ ಆಫೀಸ್ ಇಟ್ಕೊಂಡಿರೋವನಿಗೆ ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಪ್ರಯೋಗ ಮಾಡೋಕ್ಕೆ ಬರ್ತಾವ್ರಲ್ಲ, ಇದೆಲ್ಲ ಸರಿನಾ ಸರ್? ಇದನ್ನು ಪ್ರಶ್ನೆ ಮಾಡೋಕ್ಕೇನೆ ನಾನು ಇವತ್ತು ಇಲ್ಲಿ ಬಂದಿರೋ ಅಂಥದ್ದು ಸರ್. ಸರ್, ಇದು ಯಾವಾಗ ನಿಮಗೆ ನೋಟಿಸ್ ಜಾರಿ ಮಾಡಿದ್ದು ಸರ್? ನಾನು ಸೆಪ್ಟೆಂಬರ್ ತಿಂಗಳಲ್ಲಿ ಈ ಭ್ರಷ್ಟಾಚಾರನ ಅಲ್ಲೇನು ನಡೀತೈತೆ ಅದನ್ನು ಅಕ್ರಮಗಳ ಬಗ್ಗೆ ಪ್ರೆಸ್ ಮೀಟ್ ಮಾಡ್ತೀನಿ ಸರ್ ಅಲ್ಲಿ ಮೈಸೂರಲ್ಲಿ. ಸೊ ಅದು ಮಾಡಿದ ಮೇಲೆ ಒತ್ತಡ ಹಾಕ್ತಾರೆ ನನಗೆ, ಲೋಕಲೈಟ್ಸ್ ಒತ್ತಡ ಹಾಕ್ತಾರೆ, ಅವರೆಲ್ಲ ಏನೂ ಮಾಡೋಕ್ಕಾಗಲ್ಲ. ಸೊ ದಟ್ ನನ್ನ ಮಾತೃ ಸಂಸ್ಥೆ ಆದಂಥ ಬಾರ್ ಕೌನ್ಸಿಲ್ ಪರಿಷತ್ತಲ್ಲಿರೋ ಅಂಥ ಒಬ್ಬ ಸದಸ್ಯನಿಗೆ ಯಾರೋ ಅಲ್ಲಿರೋರು ಅಪ್ರೋಚ್ ಮಾಡಿರ್ತಾರೋ ಏನೋ, ಅವ್ರುಗಳು ನಮಗೆ ಪ್ರೆಜರ್ ಆಗ್ತಾರೆ. 10ನೇ ತಾರೀಕು 10ನೇ ತಿಂಗಳು 2025ನೇ ಇಸ್ವಿಗೆ ನನಗೆ ಶೋಕಾಸ್ ನೋಟಿಸ್ ಬರ್ತದೆ. 26/10/2025ಕ್ಕೆ ನಾನು ರಿಪ್ಲೈನೂ ಸಹ ಕೊಡ್ತೀನಿ. ನೀವು ಹೇಳ್ದಂಗೆ ನಂದು ಯಾವುದೂ ಫೇಸ್ಬುಕ್ಕು ಇಲ್ಲ, ನಂದು ಚಾನಲ್ಗಳು ಇಲ್ಲ ಅಂತ. ಮತ್ತು 14ನೇ ತಾರೀಕು KSBCಗೆ ಬನ್ನಿರಿ ಅಂತ ಹೇಳ್ಬಿಟ್ಟು ನನಗೆ ಒಂದು ಸಮನ್ಸ್ ಕಳಿಸ್ತಾರೆ, ವಿಚಾರಣೆ ಮಾಡಬೇಕು ಅಂತ. ಬರ್ತೀನಿ. 14ನೇ ತಾರೀಕು ಯಾರೂ ಇರೋದೂ ಇಲ್ಲ, ಇನ್ನೊಂದು ಡೇಟ್ ಕೊಡ್ತೀವಿ ಅಂತ ಸೆಕ್ರೆಟ್ರಿ ಹೇಳ್ತಾರೆ. ಹೇಳಿದ ಮೇಲೆ ಒಳಗಡೆ ಮಾಡಿರೋಂಥದ್ದು. ಆಮೇಲೆ ಇನ್ನೊಂದು ಹೇಳಬೇಕು, ಆ ಸೆಕ್ರೆಟ್ರಿನೂ ಯಾರ ಇದು ಹೇಳಿದಾರ ಚೇರ್ಮನ್ ಸ್ಕ್ರೀನಿಂಗ್ ಕಮಿಟಿ ದಕ್ಷ ಬಸವರಾಜ್ ಅಂತ ಅಂದ್ಬಿಟ್ಟು, ಅವರೂ ಏನೋಪ್ಪ ಎಲ್ಲ ವಾಟ್ಸಪ್ಗಳಲ್ಲೂ ಅಡ್ಮಿನ್ ಐತಾರೆ. ಇವರು KSBCಗೆ ಸೆಕ್ರೆಟ್ರಿ ಆಗೋರು, ದಕ್ಷ ಲೀಗಲ್ಗೆ ಸೆಕ್ರೆಟ್ರಿ ಆಗೋರು ನಮಗಂತೂ ಗೊತ್ತಿಲ್ಲ. ಈ ಲೇಡಿ ಇಲ್ಲಿ ಕೂತ್ಕೊಂಡು ಡಬಲ್ ಗೇಮ್ ಮಾಡ್ತಿರೋಂಥದ್ದು, ನಮಗೆಲ್ಲ ಮಿಸ್ಲೀಡ್ ಮಾಡೋಂಥದ್ದು, ನಾವು ಕೊಡೋ ಕಂಪ್ಲೇಂಟ್ಗಳನ್ನ ದಕ್ಷ ಲೀಗಲ್ ಅವ್ರಿಗೆ ಅನ್ಅಫಿಷಿಯಲಾಗಿ ಕೊಡೋ ಅಂಥದ್ದು, ಮತ್ತು ಇಲ್ಲಿರೋಂಥ ವಕೀಲರುಗಳಿಗೆ ದಕ್ಷ ಲೀಗಲ್ ಅವ್ರಿಗೆ ಓಟ್ ಹಾಕಿ ಅಂತ ಅನ್ನೋದು, ಈ ರೀತಿ ಎಲ್ಲ ಡಬಲ್ ಗೇಮ್ ಕೆಲಸ ಮಾಡ್ತಾರೆ. KSBC ಇಲ್ಲಿ ನಿಮಗೆ ಅವ್ಯವಹಾರಗಳಿಂದ ತುಳುಕ್ತೈತೆ. ನಾನು ಅಲ್ಲಿ ತೆಗಿಬೇಕಾಗಿರೋ ಭ್ರಷ್ಟಾಚಾರಗಳನ್ನ ಇಲ್ಲಿ ತೆಗಿಯೋದಂಥ ದುರಂತ ನನಗೆ ಬಂದೈತೆ ನೋಡ್ರಿ. ನಾನೆಲ್ಲ ನಿಮ್ಮ ಮುಂದೆ ತಂದು ಇಡ್ತಾಯಿದ್ದೀನಿ. ವಕೀಲರುಗಳು ವ್ಯವಹಾರ ಮಾಡೋಂಗಿಲ್ಲ, ವ್ಯಾಪಾರ ಮಾಡೋಂಗಿಲ್ಲ, ಲೀಗಲ್ ಅವೇರ್ನೆಸ್ ಕಾರ್ಯಕ್ರಮ ಕೊಡೋಂಗಿಲ್ವಾ? ನನ್ನ ಸಾಂವಿಧಾನಿಕ ಕರ್ತವ್ಯ ಅಲ್ವಾ ಅದು? ನಾನು ಸಾಂವಿಧಾನಿಕ ಹಕ್ಕನ್ನ ಚಲಾಯಿಸ್ಬೇಕಂದ್ರೆ ಫಸ್ಟು ನನ್ನ ಆಬ್ಲಿಗೇಷನ್ಸ್ಗಳನ್ನ ನಾನು ಡಿಸ್ಚಾರ್ಜ್ ಮಾಡಬೇಕು. ಆ ರೀತಿಯಂತೆ ನನ್ನ ಡ್ಯೂಟಿ ನಾನು ಮಾಡ್ತಾಯಿದ್ದೀನಿ. ಲೀಗಲ್ ಅವೇರ್ನೆಸ್ನ ನಾನು ಸ್ಪ್ರೆಡ್ ಮಾಡ್ತಾಯಿದ್ದೀನಿ. ನಿಮ್ಮ ಪ್ರಕಾರ ವಕೀಲರಿಗೆ ಯಾವ್ಯಾವೆಲ್ಲ ಅನುಕೂಲವನ್ನು ಕೊಡಬೇಕಾಗಿತ್ತು ಅವರು? ನೋಡಿ, ಇವಾಗ ಜೂನಿಯರ್ ಅಡ್ವೊಕೇಟ್ಗಳು ಹೊಟ್ಟೆ ಮೇಲೆ ನಾವು ಹೊಡಿತಿದ್ದೀವಂತೆ. ನಾನು ಈ ಥರ ಭ್ರಷ್ಟಾಚಾರ ಬಯಲ್ಗೆಳೆದ್ಬಿಟ್ರೆ ಜೂನಿಯರ್ಗಳು ಹೊಟ್ಟೆ ಮೇಲೆ ಹೊಡೆದಂಗೆ ಹೆಂಗಾಯ್ತದೆ? ಆಯಿತು, ಲೀಗಲ್ ಅವೇರ್ನೆಸ್ಸು ಸಾಮಾನ್ಯ ಜನಕ್ಕೆ ನಾನು ಕಾನೂನು ಅರಿವೇನಾದ್ರು ಕೊಟ್ಟರೆ, ಇದು ಜೂನಿಯರ್ ಅಡ್ವೊಕೇಟ್ಗಳು ಹೊಟ್ಟೆ ಮೇಲೆ ಹೊಡೆದಂಗೆ ಹೆಂಗಾಯ್ತದೆ? ಈ ಮನುಷ್ಯನಿಗೆ ಅಷ್ಟೊಂದು ಪ್ರೀತಿ ಇದ್ದರೆ ನಮ್ಮ ಜೂನಿಯರ್ ಅಡ್ವೊಕೇಟ್ಗಳಿಗೆ ಆಫೀಸ್ ಮಾಡಿಕೊಡ್ಲಿ, ಅವ್ರಿಗೆ ಟೇಬಲ್ ಕೊಡಲಿ, ಅವ್ರಿಗೆ ಕಂಪ್ಯೂಟರ್ಗಳು ಕೊಡಲಿ, ಅವ್ರಿಗೆ ಒಳ್ಳೆ ಯೂನಿಫಾರ್ಮ್ಗಳು ಕೊಡಲಿ, ಶೂಗಳು ಕೊಡಲಿ, ಒಳ್ಳೆ ಆರ್ಥಿಕ ಸೌಲಭ್ಯಗಳು ಕೊಡಲಿ. ಅದು ಬಿಟ್ಬಿಟ್ಟು ಈ ಡೋಂಗಿಗಳ ಥರ ನಾನು ನಿನಗೆ ಜಡ್ಜ್ಮೆಂಟ್ ಕೊಡ್ತೀನಿ, ಅದು ಕೊಡ್ತೀನಿ, ಇದು ಕೊಡ್ತೀನಿ, ಇವೆಲ್ಲ ನಾಟಕಗಳು ಜಾಸ್ತಿ ಸಹ ನಡೆಯಲ್ಲ. ಜಡ್ಜ್ಮೆಂಟ್ಗಳು ಆನ್ಲೈನಲ್ಲಿ ಸುಪ್ರೀಂ ಕೋರ್ಟ್ ಅವರೇ ಫ್ರೀಯಾಗಿ ಕೊಡ್ತಾರೆ. 200 ರೂಪಾಯಿ 300 ರೂಪಾಯಿ ವಸೂಲಿ ಮಾಡ್ಕೊಳ್ಳೋಕ್ಕೆ ದಕ್ಷ ಲೀಗಲೇ ಬೇಕಾ?
ಅಯ್ಯೋ ಈ ಥರ ಎಲ್ಲ ಬೇಜಾನ್ ಜನ ನೋಡ್ಬಿಟ್ಟಿದ್ದೀವಿ ನಾವು. ನಾನು 2010 ಎನ್ರೋಲ್ ಆಗಿರೋದು, 15 ವರ್ಷದಿಂದ ನೋಡ್ತಾ ಇದ್ದೀನಿ. ನಿಮ್ಮ ಕರ್ಮಗಳು ಬಯಲ್ಗೆಳೆ ಅಂತ ಭಾಗ್ಯ ನನಗೆ ಇವಾಗ ಸಿಕ್ಕೈತೆ. ನಿಮ್ಮನ್ನೆಲ್ಲ ನಾನು ಏನೇನೆಲ್ಲ ಮಾಡ್ತಿದ್ದೀರೋ ಎಲ್ಲ ಬಟ ಬಯಲ್ ಮಾಡ್ತೀನಿ ನಿಮ್ಗಳನ್ನ. ಸರ್ ಯಾವುದೋ ಆಡಿಯೋ ರೆಕಾರ್ಡಲ್ಲಿ ದೀಕ್ಷಾ ಬಸವರಾಜ್ ದುಡ್ಡು ಕೊಟ್ಟು ಮಾಡಿಸಿದೀನಿ ಅಂತ ಏನೋ ಹೇಳ್ತಾರೆ. ನೋಡ್ರಿ ಇವಾಗ ಆ ಆಡಿಯೋ ಕೇಳಿಸ್ಕೊಂಡ್ರಲ್ಲ ನೀವು, ಕುಮಾರಸ್ವಾಮಿ 80 ಎಕರೆ ಗುಳಾಯಿಸೋನಂತೆ. ಆಮೇಲೆ ಇವರು ಹಿರೇಮಠರಿಗೆ, ಪರಿವರ್ತನಾ ಸಂಸ್ಥೆ ಹಿರೇಮಠರಿಗೆ ಕಾಸು ಕೊಟ್ಬಿಟ್ಟು ಕೇಸ್ ನಡೆಸ್ತಾರಂತೆ. ಈ ಥರ ಎಲ್ಲ ಮಾಡೋದಕ್ಕೆ ಅವಕಾಶ ಆಯ್ತಾ? ದಟ್ ವೈಲೇಟ್ಸ್ ದಟ್ ಅಟ್ರಾಕ್ಟ್ ಸೆಕ್ಷನ್ 35 ಆಫ್ ಅಡ್ವೊಕೇಟ್ ಆ್ಯಕ್ಟ್, ಅದನ್ನು ಸಾಲಿಸಿಟೇಷನ್ ವರ್ಕ್ ಅಂತ ಹೇಳ್ತಾರೆ. ಈ ಥರ ಎಲ್ಲ ಪ್ರೈವೇಟ್ ಲಿಮಿಟೆಡ್ ಕಂಪ್ನಿ ನಡೆಸೋವಂಥದ್ದು. ಆಮೇಲೆ ಅವರ ಜೂನಿಯರ್ಸ್ ಅಡ್ವೊಕೇಟ್ಗಳಿಗೆ ನಿಮಗೆ ಜಡ್ಜ್ಮೆಂಟ್ ಕೊಡ್ತೀನಿ, ಅದು ಕೊಡ್ತೀನಿ, ನೀವು ಬನ್ನಿ ಅನ್ನೋದು. ಈ ಸೆಕ್ರೆಟ್ರಿ ಕೈಲಿ ಓಟ್ ಹಾಕಿಸು ಅಂತ ಅಂದ್ಬಿಟ್ಟು ಕ್ಯಾನ್ವಾಸ್ ಮಾಡಿಸೋದು. ಸೆಕ್ರೆಟ್ರಿನ ಗ್ರೂಪ್ ಅಡ್ಮಿನ್ ಮಾಡ್ಕೊಂಡು ಲಾಯರ್ಗಳ ಗ್ರೂಪಲ್ಲಿ ಪ್ರಚಾರ ಮಾಡಿಸೋದು. ಇದು ರೀ ಸಾಲಿಸಿಟೇಷನ್ ವರ್ಕ್ ಅಂತ ಅಂದ್ಬಿಟ್ಟು. ಸರ್ ಲಿಫ್ಟಿಂಗ್ ಆಫ್ ಕಾರ್ಪೊರೇಟ್ ಲೇಲ್ ಅಂತ ಇದೆ. ಸೊ ಅವ್ರ ಹೆಸರಿಗೆ ಇದೆಯಾ ಅಥವಾ ಅವ್ರ ಮಗನ ಹೆಸರಿಗೆ? ನೋಡ್ರಿ ಇದು ಬೇನಾಮಿ. ಇದು ನೋಡ್ರಿ ಲೀಗಲ್ ಫೆಟರ್ನಿಟಿಗಳು ನಿಮಗೆ ಲೀಗಲ್ ಸೊಲ್ಯೂಷನ್ಗಳನ್ನ ಕೊಡಬೇಕು. ಅವ್ರೇನು LLB ಗ್ರಾಜ್ಯುಯೇಟಾ? ಅದೆಲ್ಲ ಲಂಡನಲ್ಲಿ MBA ಮಾಡಿಬಿಟ್ರೆ ಇಲ್ಲಿ ರೈತನಿಗೆ ಇವರು ಕಾನೂನು ಅರಿವು ಕೊಡೋಕ್ಕಾಯ್ತದಾ? ಅವ್ರ ಹೆಂಡತಿ ಅವ್ರ ಹೆಂಡತಿ ಮಗನ ಹೆಸರಲ್ಲಿ ನಡೆಸ್ತಿರೋ ಅಂತಹ ಕಂಪ್ನಿ. ಇದ್ರ ಬಗ್ಗೆ ತನಿಖೆ ಆಗಬೇಕು. ಅವ್ರೇನು ತನ್ನದೇ ಹೆಸರಲ್ಲಿ ಲಿಯೋಟ್ ಮಾಡ್ತಾವ್ರೆ, ಅದ್ರ ಬಗ್ಗೆ ತನಿಖೆ ಆಗಬೇಕು. ಆ ರಿಯಲ್ ಎಸ್ಟೇಟಲ್ಲಿ ಎಷ್ಟು ಬ್ಲ್ಯಾಕ್ ಮನಿ ವ್ಯವಹಾರ ಆಯ್ತೈತೆ ನಮಗೆ ಗೊತ್ತಿರೋಗೆ 1 ಸ್ಕ್ವೇರ್ ಫೀಟ್ಗೆ 800-1000 ರೂಪಾಯಿ ವ್ಯವಹಾರ ಆಯ್ತೈತೆ. ಇದೆಲ್ಲ IT ಅವ್ರು ರೈಡ್ ಮಾಡಬೇಕು, ಇವೆಲ್ಲ ED ಕೊಡಬೇಕು ಅಂತಾನೆ ನಾನು ಈಗ ಅಧ್ಯಕ್ಷರಿಗೆ ಡಿಮ್ಯಾಂಡ್ ಮಾಡ್ತಿರೋದು. ಹೆಂಗ್ರಿ ನಮ್ಮ ತಟ್ಟೆ ಮೇಲೆ ಕೈ ಹಾಕ್ತೀರಾ ನೀವು? ಹೆಂಗೆ ಹಾಕ್ತೀರಾ? ನಾನು ಕಷ್ಟಪಟ್ಟು ಓದಿರೋಂಥದ್ದು 3 ವರ್ಷ LLB. ನನಗೆ ಗೊತ್ತು, ನಮ್ಮಪ್ಪನ ಮನೆ ಕಾಸಲ್ಲಿ ನಾನು ಓದಿರೋದು. ನೀವು ಹೆಂಗ್ರಿ ನನ್ನ ತಟ್ಟೆ ಕೈ ಹಾಕ್ತೀರಾ ನೀವು? ನಿಮಗೆ ನಾವು ಸುಮ್ಮನೆ ಬಿಡೋಕ್ಕಾಯ್ತದ? ಮಾಡ್ತಿರೋದೆಲ್ಲ ನಿಮ್ಮ ತಟ್ಟೆ ಒಳಗಡೆ ಎಗಣ ಬಿದ್ದೈತೆ, ನಮ್ಮ ತೊಟ್ಟೆಲ್ಲಿ ನೊಣ ಹುಡ್ಕಕ್ಕೆ ಬರ್ತೀರಾ ನೀವು? ಸೊ ಇದನ್ನೆಲ್ಲ ನಾನು ಖಂಡಿಸ್ತಾ ಇದ್ದೀನಿ ಸರ್. ಅಲ್ಲ ಸರ್, ಈಗ ಇದ್ರ ಹಿಂದೆ ರಾಜಕಾರಣಿಯವರ ಒತ್ತಡ ಏನಾದರೂ ಇದೆಯಾ ಸರ್? ಖಂಡಿತ ಸರ್. ಅವ್ರದ್ದು CDR ತೆಗಿಸ್ಬೇಕು ಸರ್. ಫಸ್ಟು ಕಾಲ್ ಡೀಟೇಲ್ ರೆಕಾರ್ಡ್ ತೆಗಿಸ್ಬೇಕು. CDR ತೆಗ್ಸಿದ್ರೆ ಎಲ್ಲ ಬಟಾ ಬಯಲಾಯ್ತದೆ. ನೀವು ಅವ್ರದ್ದು ಫೇಸ್ಬುಕ್ ಅಕೌಂಟ್ ತೆಗೆದ್ರೂ ಸಾಕು, ಎಲ್ಲ ರಾಜಕಾರಣಿಗಳ ಜೊತೆಗಿರೋಂಥದ್ದು ಇದಿರೋದು. ಮತ್ತು ಅವೆಲ್ಲ ಕಾಮನ್ನು ಸರ್. ಎಲ್ಲ ದೊಡ್ಡ ಜಡ್ಜಸ್ಗಳ ಜೊತೆ ಫೋಟೋ ತೆಗ್ಸ್ಕೊಳ್ಳೋದು, ರಾಜಕಾರಣಿಗಳ ಜೊತೆ ಫೋಟೋ ತೆಗ್ಸ್ಕೊಳ್ಳೋದು, ಫೇಸ್ಬುಕ್ಗಳಲ್ಲಿ ಹಾಕೋದು, ನನಗೆ ಅವ್ರು ಗೊತ್ತು ಇವ್ರು ಗೊತ್ತು ಅನ್ನೋದು. ಇವ್ರಿಗೆಲ್ಲ ಹೈ ಪ್ರೊಫೈಲ್ ಕ್ಲೈಂಟ್ ಇರ್ತಾರೆ, ಯಾರೋ ಒಬ್ಬರು ಒತ್ತಡ ಹಾಕಿರ್ತಾರೆ. ಇದೆಲ್ಲ ನಿಮ್ಗೆ ಆಳವಾದ ತನಿಖೆಯಿಂದ ಮಾತ್ರನೇ ಬಯಲ್ ಮಾಡೋಕ್ಕೆ ಸಾಧ್ಯ ಸರ್. ಸರ್ ಅವರು ವಾಟ್ಸಪ್ಪಲ್ಲಿ ಮಾತಾಡಿದ್ರೆ ಏನು ಮಾಡ್ತಾರೆ ಸರ್? ಹಾಗಾದ್ರೆ ಏನು ಅಂದರೆ ಈಗ CDR ತೆಗಿಯೋಕ್ಕೆ ಅದು ಎಲ್ಲ ಡೀಟೇಲ್ಸ್ ಬಂದ್ಬಿಡುತ್ತೆ, ವಾಟ್ಸಪ್ಪಲ್ಲಿ ಮಾತಾಡಿದರೆ ಏನೂ ಸಿಗೋದಿಲ್ಲಲ್ಲ ಆಗ? ಸೈಬರ್ ಕ್ರೈಮಿಗೆ ಕೊಡಿ ಸರ್, ಫಸ್ಟ್ಗೆ FIR ಮಾಡಿಸಿ ಸರ್. ನಮ್ಮ ಅಧ್ಯಕ್ಷರು ಮಾಡಿಸ್ತಾರ ನೋಡವ. ಈ ಸ್ಕ್ರೀನಿಂಗ್ ಕಮಿಟಿ ಚೇರ್ಮನ್ ಯಾರವ್ರೆ, ಬಸವರಾಜ್ ಅನ್ನೋರಿಗೆ, ಅವ್ರ ಮೇಲೆ FIR ಮಾಡಿಸ್ಲಿ. ಇಷ್ಟೆಲ್ಲ ಅಕ್ರಮ ಮಾಡ್ಕೊಂಡು ಇವರು ಸಾಮಾನ್ಯ ಅಡ್ವೊಕೇಟ್ ಆಗೋದಕ್ಕೂ ಅನ್ಫಿಟ್ಟು. ಹೆಂಗೆ ಸೀನಿಯರ್ ಡೆಸಿಗ್ನೇಟೆಡ್ ಕೌನ್ಸಿಲ್ ಆದರೂ ಅದನ್ನು ಸಹ ತನಿಖೆ ಮಾಡಬೇಕು. ನೀವು ರಿಯಲ್ ಎಸ್ಟೇಟ್ ಮಾಡ್ಬೋದಾ? ನೀವು ಕಂಪ್ನಿಗಳು ನಡೆಸ್ಬೋದಾ? ನಿಮಗೆ ಬೇಸಿಕ್ ನಾಲೆಜೇ ಇಲ್ಲ. ಸೆಕ್ಷನ್ 35 ಆಫ್ ಅಡ್ವೊಕೇಟ್ಸ್ ಆ್ಯಕ್ಟ್ ಏನು ಹೇಳ್ತದೆ ಅನ್ನೋದೇ ಗೊತ್ತಿಲ್ಲ. ಓನ್ಲಿ ನಮ್ಮ ರೆಸಲ್ಯೂಷನ್ ಬಗ್ಗೆ ಮಾತಾಡ್ತಿರಲ್ಲ ನೀವು. ನಮ್ಮ ರೆಸಲ್ಯೂಷನಲ್ಲಿ ಏನು ಹೇಳ್ತದೆ? ಸಾಲಿಸಿಟೇಷನ್ ವರ್ಕ್ ಅಂತ ಅಂದರೆ ಏನು? ಯಾರೂ ಕೂಡ ಪ್ರಮೋಷನಲ್ ವೀಡಿಯೋ ಮಾಡಬಾರ್ದು ಅಂತ. ನಾನು ಯಾವ ಪ್ರಮೋಷನಲ್ ವೀಡಿಯೋ ಮಾಡಿದ್ದೀನಿ ನನಗೆ ಪ್ರೂವ್ ಮಾಡಿರಿ ನೀವು. ಸುಮ್ಮನೆ ಏನೇನೋ ಬಾಯಿಗೆ ಬಂದಂಗೆಲ್ಲ ಮಾತಾಡೋದು, ಎಲ್ಲ ಪ್ರೆಸ್ಸವರು ಕೊಡೋದು, ನಮ್ಮ ಹೆಸ್ರನ್ನ ಡಿಫೇಮ್ ಮಾಡೋದು. ನನ್ನ ಹೆಸರು ಡಿಫೇಮ್ ಮಾಡೋದಕ್ಕೆ ನಿಮ್ಗೇನು ಹಕ್ಕೈತೆ ಸರ್? ಹಾಗಾದರೆ ನಿಮ್ಮ ಪ್ರಕಾರ ಅವರು ಮೊಸಳೆ ಕಣ್ಣೀರು ಏನಾದ್ರು ಹಾಕ್ತಾ ಇದ್ದಾರಾ? ಖಂಡಿತ ಸರ್. ಈಗ ಇನ್ನೂ ಹಾಕಿಲ್ಲ, ಮುಂದಕ್ಕೆ ಹಾಕ್ತಾರೆ. ಈಗ ಓಟ್ ಬೇಕಲ್ಲ, ಜೂನಿಯರ್ ಅಡ್ವೊಕೇಟ್ಗಳ ಹತ್ರ ಎಲ್ಲ ಹೋಗ್ಬಿಟ್ಟು ಮೊಸಳೆ ಕಣ್ಣೀರುಗಳು ಈಗ ಸ್ಟಾರ್ಟ್ ಆಯ್ತದೆ. ನನ್ನ ಬಗ್ಗೆ ಇಲ್ಲದೆ ಇರೋದೆಲ್ಲ ಹೇಳ್ತಾರೆ. ನನ್ನ ಬಗ್ಗೆ ಒಂದೇ ಒಂದು ರೂಪಾಯಿ ನಾನು ಅನ್ಯಾಯ ಮಾಡಿರೋದು, ಯಾರಿಗಾರು ಅಕ್ರಮ ಮಾಡಿರೋದು ಕಂಡ್ರೆ ಈ ಕೋರ್ಟ್ ಇಲ್ಲೇ ಬಿಚ್ಚಾಕ್ಬಿಟ್ಟು ಹೊಂಟೋಗ್ಬಿಡ್ತೀನಿ. ಅವ್ರದ್ದು ಇಷ್ಟುದ್ದ ಲಿಸ್ಟ್ ಕೊಡ್ತೀನಿ ಬನ್ನಿರಿ, ನೋಡಿರಿ ಹೆಂಗ್ರಿ ಅಲಿನೇಷನ್ ಮಾಡಿಸ್ಕೊತಾರೆ. ಬೀಯಿಂಗ್ ಏನು ಅಡ್ವೊಕೇಟು ಹೆಂಗ್ರಿ ಅವ್ರ ಹೆಸರಿಗೆ ಪ್ಲ್ಯಾನ್ ಸ್ಯಾಂಕ್ಷನ್ ಮಾಡ್ತಾರೆ. 6 ತಿಂಗಳು ಸಸ್ಪೆಂಡ್ ಆಗಿದ್ದಂಥ ವ್ಯಕ್ತಿ BCIಯಲ್ಲಿ ಹೆಂಗ್ರಿ ಕಂಪ್ಲೇಂಟ್ನ ವಿಡ್ರಾ ಮಾಡಿಸ್ತಾರೆ ಅವರು. ಫೇಸ್ ಮಾಡಬೇಕಾಗಿತ್ತು. ಫೇಸ್ ಮಾಡಿಬಿಟ್ಟು ನಾನು ಮೆರಿಟ್ ಮೇಲೆ ಆಚೆ ಬರಬೇಕಾಗಿತ್ತು, ಆಗ ಒಪ್ಕೊಳ್ಳುವೆ. ನಮ್ಮ ವಿಜಯವಾಹಿನಿ ನ್ಯೂಸ್ ಚಾನೆಲ್ನಲ್ಲಿ ಪ್ರಮೋಷನ್, ಜಾಹೀರಾತು, ಅಡ್ವರ್ಟೈಸ್ಮೆಂಟ್ ನೀಡಲು ಸಂಪರ್ಕಿಸಿ 9535808456.